ಮಂಗಳೂರಿನಲ್ಲಿ ಬೈಕ್ ಪಾರ್ಕ್ ಮಾಡುವ ಜನರೇ ಎಚ್ಚರ ಎಚ್ಚರ. ನಗರದಲ್ಲಿ ನಟೋರಿಯಸ್ ಬೈಕ್ ಖದೀಮರ ಗ್ಯಾಂಗ್ ಒಂದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಪಾರ್ಕ್ ಮಾಡಿದ 10 ನಿಮಿಷದಲ್ಲಿ ಬೈಕ್ ಅನ್ನ ಎಗರಿಸ್ತಾ ಇದೆ ಈ ಗ್ಯಾಂಗ್. ಒಂದೇ ತಿಂಗಳ ಅಂತರದಲ್ಲಿ ಈ ಸಿಟಿ ಲಿಮಿಟ್ಸ್ ಅಲ್ಲೇನೆ 6 ಬೈಕ್ ಅನ್ನ ಕಳುವು ಮಾಡಿದಾರಂತೆ. ಮಂಗಳೂರು ಕಮಿಷನರೇಟರ್ ವ್ಯಾಪ್ತಿಯಲ್ಲಿ ಕಳುವು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸ್ಕೂಟರ್ ಹಾಗೂ ಸ್ಪೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಖದೀಮರು. ಬೈಕ್ ಪಾರ್ಕ್ ಮಾಡುವ ಸ್ಥಳದ ಸಮೀಪ ಹೊಂಚು ಹಾಕಿ ಕಳ್ಳತನ ಮಾಡ್ತಾ ಇದ್ದಾರೆ. ಮಂಗಳೂರಿನ ಸ್ಟೇಟ್ ಬ್ಯಾಂಕ್, ನಾಗುರಿ, ಉಳ್ಳಾಲ, ಮುನ್ನೂರು ಕೇಂದ್ರ ರೈಲು ನಿಲ್ದಾಣದಲ್ಲಿ ಈ ಬೈಕ್ಗಳನ್ನು ಕಳುವು ಮಾಡ್ತಾ ಇರೋದು. ನೋಡಿ, ಹೊಂಚು ಹಾಕೊಂಡು ನಿಂತಿರ್ತಾರೆ. ಎಲ್ಲಿ ಯಾವ ಬೈಕನ್ನು ಪಾರ್ಕ್ ಮಾಡಿ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ. ಪಾರ್ಕ್ ಮಾಡಿ ಹೋಗಿದ 10 ನಿಮಿಷದಲ್ಲಿ ನೀವು ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ ನಿಮಗೆ ಕನ್ಫ್ಯೂಷನ್ಸ್ ಆಗಬೇಕು, ನನ್ನ ಬೈಕ್ ಇಲ್ಲೇ ತಾನೇ ನಿಲ್ಲಿಸೋಗಿದೆ, ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ. ಆ ಥರ ಎಗರಿಸ್ಕೊಂಡು ಎಸ್ಕೇಪ್ ಆಗಿಬಿಡ್ತಾ ಇದ್ದಾರೆ ಈ ಖದೀಮರು. ಇದೊಂದು ತಲೆನೋವು ಆಗಿಬಿಟ್ಟಿದೆ ಪೊಲೀಸರಿಗೂ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. CCTV ವಿಜುವಲ್ಸ್ ಎಲ್ಲವೂ ಕೂಡ ಸಿಕ್ಕಿದೆ. ನೋಡಿ, ಅವ್ರದ್ದೇ ಬೈಕ್ ಏನೋ ಅನ್ನುವಂಥ ರೀತಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಬೈಕನ್ನು ಕದ್ದು ಎಸ್ಕೇಪ್ ಆಗ್ತಾ ಇರ್ತಾರೆ. ಈ ಪ್ರಕರಣಗಳು ಹೆಚ್ಚಾದಂಥ ಬೆನ್ನಲ್ಲೇ ಇದೀಗ ಪೊಲೀಸರು ಆಕ್ಟಿವ್ ಆಗ್ತಾ ಇದ್ದಾರೆ. ಒಂದು ಗ್ಯಾಂಗೇ ಇದೆ ಅಂತ ಕಾಣಿಸುತ್ತೆ. ಒಬ್ರಿಬ್ಬರಿಂದ ಈ ಥರ ನಿರಂತರವಾಗಿ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಒಂದು ಗ್ಯಾಂಗೇ ಇದ್ದಂಗೆ ಕಾಣಿಸ್ತಾ ಇದೆ. ಪಾರ್ಕ್ ಎಲ್ಲಿ ಮಾಡ್ತಾರೆ ಅಂತ ಕಾದು ಕುತ್ಕೊಳ್ಳೋದು, ಹೊಂಚು ಹಾಕ್ಕೊಂಡು ಕುತ್ಕೊಳ್ಳೋದು, ಸ್ವಲ್ಪ ನೀವು ಕಣ್ಮರೆ ಆಗ್ತಾ ಇದ್ದ ಹಾಗೇನೆ ಆ ಬೈಕ್ಗಳನ್ನು ಕದ್ದು ಎಸ್ಕೇಪ್ ಆಗೋದು. ಇದು ಮಂಗಳೂರು ಕಮಿಷನರೇಟರ್ ವ್ಯಾಪ್ತಿಯಲ್ಲೇ ನಡೀತಾ ಇರುವಂಥ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. CCTV ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ವಿ. ಬಹಳ ಸಲೀಸಾಗಿ ಅವ್ರದ್ದೇ ಬೈಕ್ ಏನೋ ಅನ್ನುವಂಥ ರೀತಿಯಲ್ಲಿ ನೋಡಿ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ. ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಬೈಕ್ ಕಳುವಾಗಿದೆ, ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ನೀತಿ ಹೌದು, ಇದು ಒಂದು ರೀತಿ ಮಂಗಳೂರು ಪೊಲೀಸ್ ಇಲಾಖೆಗೆ ಒಂದು ರೀತಿ ಸವಾಲು ಅಂತ ಹೇಳ್ಬಹುದು. ಅದು ಕೂಡ ಬಹಳ ಸುರಕ್ಷಿತ ಪ್ರದೇಶಗಳು, ಎಲ್ಲೆಲ್ಲಿ CC ಕ್ಯಾಮೆರಾ ಇದೆಯೋ ಈ ಪ್ರದೇಶಗಳಲ್ಲಿ ವಾಣಿಜ್ಯ ಕಟ್ಟಡ ಮುಂಭಾಗದಲ್ಲೇ ಬೈಕ್ ಕಳ್ಳತನ ಆಗ್ತಾ ಇದೆ. ಪಾರ್ಕ್ ಮಾಡಿದಂತ 10 ನಿಮಿಷದೊಳಗೆ ಬೈಕ್ ಕಳ್ಳತನ ಆದಂತಹ ಘಟನೆ ಕೂಡ ಇದೆ. 25 ನಿಮಿಷದೊಳಗೆ ಬೈಕ್ ಕಳ್ಳತನ ಆದಂತಹ ಘಟನೆಗಳು ಕೂಡ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಸುಮಾರು 6 ಬೈಕ್ ಇದೇ ಮಾದರಿಯಲ್ಲಿ ಕಳ್ಳತನವಾಗಿರುವಂತದ್ದು ಮತ್ತು ಆ ಡೇಟ್ಗೂ ಕೂಡ ಹೆಚ್ಚೇನು ವ್ಯತ್ಯಾಸ ಇಲ್ಲ ಮತ್ತು ಬೈಕ್ ಕಳ್ಳತನವಾಗಿರುವಂತಹ ಮಾದರಿ ಎಲ್ಲವೂ ಕೂಡ ಒಂಚೂರು ಮ್ಯಾಚಿಂಗ್ ಆಗಿದೆ. ಹಾಗಾಗಿ ಒಂದೇ ತಂಡ ಇದನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಸದ್ಯ ಮೂಡಿದೆ. ಒಟ್ಟು 6 ಈ ತರ ಬೈಕ್ಗಳು ಕಳವಾಗಿರುವಂತದ್ದು. ಪ್ರಮುಖವಾಗಿ ಸ್ಕೂಟರ್ ಮತ್ತು ಸ್ಪ್ಲೆಂಡರ್ ಬೈಕ್ ಇವರ ಟಾರ್ಗೆಟ್ ಅನ್ನುವಂತ ರೀತಿಯ ಒಂದು ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ. CC ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸೆರೆ ಸಿಕ್ಕಿದೆ. ಈಗ ಇವನ್ ಪ್ರಕರಣಗಳು ನಡೆದು 1 ತಿಂಗಳು ಕಳೆದ ಬಂದಿದೆ, ಆದ್ರೂ ಕೂಡ ಆರೋಪಿಗಳ ಪತ್ತೆ ಅನ್ನುವಂಥದ್ದು ಇನ್ನೂ ಆಗಿಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಭಾಗದಲ್ಲಿ ಬೈಕ್ ಪಾರ್ಕ್ ಮಾಡುವಂತಹ ಒಂದು ವಾಹನ ಸವಾರರು ಏನಿದ್ದಾರೋ ಇವರಿಗೆ ಬಹಳ ಒಂದು ರೀತಿಯ ಒಂದರ ಭಯವಾಗುವಂತ ಸ್ಥಿತಿ ಇದೆ. ಬೈಕ್ ಪಾರ್ಕ್ ಮಾಡಿ ಹೇಗಪ್ಪ ನಾವು ಹೋಗೋದು ಅನ್ನುವಂತಹ ರೀತಿಯ ಒಂದು ಆತಂಕ ಈಗ ಸದ್ಯ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಮತ್ತು ಉಳ್ಳಾಳ, ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ತರದ ಸರಣಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಈ ಏನು ಜನ ಪಾರ್ಕ್ ಮಾಡಿ ಹೋಗ್ತಾರೋ ಅದಕ್ಕೋಸ್ಕರನೇ ಈ ತಂಡ ಕಾಯ್ತಾ ಇದೆ ಅನ್ನುವಂತಹ ರೀತಿಯ ಅನುಮಾನ ಇದೆ. ಕಾದು ಕೂತು ಅವ್ರು ಎಲ್ಲಿಗೆ ಹೋಗ್ತಾರೆ, ಅವರ ಚಲನವಲನಗಳನ್ನ ಗಮನಿಸಿ 1ಕ್ಕೂ ಅಧಿಕ ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ, ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡೇ ಕದಿತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಸದ್ಯ ಮೂಡಿದೆ. ಸೊ ನಮ್ಗೆ ಬಂದಿರುವಂತಹ ಒಂದು CC ಕ್ಯಾಮೆರಾ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಎಷ್ಟು ಆರಾಮಾಗಿ ಅವರು ಬೈಕ್ ಕದ್ದು ಎಸ್ಕೇಪ್ ಆಗುವಂತಹ ವಿಜುವಲ್ಸ್ ಕೂಡ ಅದರಲ್ಲಿ ಸೆರೆಯಾಗಿರುವಂತದ್ದು. ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಒಂದ್ ರೀತಿ ಮಂಗಳೂರು ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಸವಾಲಾಗಿದೆ. ಈ ಬೈಕ್ ಚೋರರು ಯಾರಿದ್ದಾರೆ ಆದಷ್ಟು ಬೇಗ ಇವರನ್ನ ಮಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಬೇಕು. ಇದಕ್ಕೂ ಕೂಡ ಈಗ ಕಾರ್ಯಾಚರಣೆ ನಡೀತಾ ಇದೆ ಮತ್ತು ಬೈಕ್ ಸವಾರರು ಏನಿದ್ದಾರೆ ಇನ್ಮುಂದೆ ನಿರ್ಭೀತಿಯಿಂದ ಆದ್ರೂ ಕೂಡ ಬೈಕ್ ಪಾರ್ಕ್ ಮಾಡೋದಕ್ಕೆ ಒಂದು ಧೈರ್ಯ ಮಾಡುವಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ. ನೀತಿ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.